ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನ್ ನಂಬರ್ 2 ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERT ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 8 ಡೇಟಾಬೇಸ್ ಕಾನ್ಸೆಪ್ಟ್ನ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಆಫ್ ದ ಸೆಷನ್ ನಂಬರ್ 2 ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೆಷನ್ ನಂಬರ್ 2 ಅಲ್ಲಿ ನಾವು ಮೇಜರ್ ಕಾನ್ಸೆಪ್ಟ್ ಆದಂತಹ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ DBMS ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಗ್ಗೆ ಡಿಸ್ಕಸ್ ಮಾಡೋಕ್ಕೂ ಮೊದಲು ಪ್ರೀವಿಯಸ್ ಸೆಷನ್ ಅಂದರೆ ಸೆಷನ್ ನಂಬರ್ 1ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಡೇಟಾ ಡೆಫಿನೇಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಇನ್ಫಾರ್ಮೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಸೊ ದಟ್ ಲೇಟರ್ ಡೇಟಾಬೇಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಫೈಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ವಾಟ್ ಈಸ್ ಫೈಲ್ ಸಿಸ್ಟಮ್ ಮತ್ತು ಅದರ ಲಿಮಿಟೇಷನ್ಸ್ ಮತ್ತು ಬೆನಿಫಿಟ್ಸ್, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಸೆಷನ್ ನಂಬರ್ 1ಅನ್ನು ನೋಡಿ ನಂತರ ಸೆಷನ್ ನಂಬರ್ 2ನ ನೋಡಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. Database Management System. This is stands for DBMS. DBMS ನ ಫುಲ್ ಫಾರ್ಮ್ ಬಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಇದು ಒಂದು ಮೇಜರ್ ಕಾನ್ಸೆಪ್ಟ್ ಆಗಿರುತ್ತೆ ಈ ಒಂದು ಚಾಪ್ಟ್ರಲ್ಲಿ. ಏನು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಡೇಟಾವನ್ನು ಸ್ಟೋರ್ ಮಾಡಿ ಏನು ಮ್ಯಾನೇಜ್ ಮಾಡ್ತೀವಿ ಅದಕ್ಕೆ ಬಳಸ್ತಾ ಇರುವಂತಹ ಸಾಫ್ಟ್ವೇರನ್ನು ನಾವು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರಿತಾ ಇದ್ದೀವಿ. ಇಟ್ ಈಸ್ ಎ ಸಾಫ್ಟ್ವೇರ್ ದಟ್ ಅಲೋಸ್ ಯೂಸರ್ ಟು ಕ್ರಿಯೇಟ್ ಸ್ಟೋರ್ ಮ್ಯಾನೇಜ್ಮೆಂಟ್ ಡಾಟಾ, ಅಪ್ಡೇಟ್ ಆ್ಯಂಡ್ ರಿಟ್ರೀವ್ ಡಾಟಾ ಇನ್ ಡೇಟಾಬೇಸ್, ಮೇಕಿಂಗ್ ಇಟ್ ಎಫಿಷಿಯೆಂಟ್ ಆ್ಯಂಡ್ ಈಸಿ ಟು ಮ್ಯಾನೇಜ್ ಈಸ್ ಕಾಲ್ಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡಾಟಾವನ್ನು ಸ್ಟೋರ್ ಮಾಡಲಿಕ್ಕೆ, ಹೊಸದಾಗಿ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡಿ ಮತ್ತು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಅದನ್ನು ಏನಾದರೂ ಮಾಡಿಫಿಕೇಷನ್ ಇದ್ದರೆ ಮಾಡಲಿಕ್ಕೆ ಅಥವಾ ಸ್ಟೋರ್ ಮಾಡಿರುವ ಡೇಟಾವನ್ನು ರಿಟ್ರೀವ್ ಮಾಡಲಿಕ್ಕೆ ನಾವೇನೊಂದು ಪ್ಲ್ಯಾಟ್ಫಾರ್ಮನ್ನು ಬಳಸ್ತಾ ಇದ್ದೀವಲ್ಲ ಅಥವಾ ಒಂದು ಸಾಫ್ಟ್ವೇರನ್ನು ಬಳಸ್ತಿದ್ದೀವಲ್ವ ಅದನ್ನು ನಾವು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತಾ ಇದ್ದೀವಿ. ಸೊ ಹಾಗಾದರೆ ಯಾವೆಲ್ಲ ಸಾಫ್ಟ್ವೇರ್ಗಳಿದೆ ಈ DBMSಗೆ ಅಂತ ನೋಡೋದಾದರೆ MySQL, Oracle, PostgreSQL, SQL ಸರ್ವರ್ ಎಕ್ಸೆಟ್ರಾ ಈ ರೀತಿ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳಲ್ಲಿ ನಾವೇನು ಮಾಡ್ಬೋದು ಅಂದರೆ ಡೇಟಾವನ್ನು ಹೊಸದಾಗಿ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡಿ ಮತ್ತು ಮ್ಯಾನೇಜ್ ಮಾಡಿ ಮತ್ತು ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ನ ನಮಗೆ ಬೇಕಾದಂಥ ಸಮಯದಲ್ಲಿ ರಿಟ್ರೀವ್ ಮಾಡಿ ಯೂಸ್ ಮಾಡ್ತಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಾಫ್ಟ್ವೇರನ್ನು ನಾವು DBMS ಅಂತ ಹೇಳಿ ಕರಿತಾ ಇದ್ವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಡೇಟಾಬೇಸ್ ಸಿಸ್ಟಮ್ ಹೈಡ್ಸ್ ಸರ್ಟೈನ್ ಡೀಟೇಲ್ಸ್ ಅಬೌಟ್ ಹೌ ಡೇಟಾ ಆರ್ ಆ್ಯಕ್ಚುಲಿ ಸ್ಟೋರ್ಡ್ ಆ್ಯಂಡ್ ಮೇಂಟೈನ್, thus it provides users with an abstract view of the data. ಸೊ ಈ ಒಂದು ಪಾಯಿಂಟ್ ಏನು ಹೇಳ್ತಾ ಇದೆ ಅಂದರೆ ಡೇಟಾವನ್ನು ನಾವು ಹೇಗೆ ಸ್ಟೋರ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಸ್ಟೋರ್ ಮಾಡ್ತಿದ್ದೀವಿ, ಕೆಲವೊಂದಿಷ್ಟು ಹಿಡನ್ ಫೀಚರ್ಸ್ಗಳನ್ನು ಹೈಡ್ ಮಾಡ್ತೀವಿ, ಎಸೆನ್ಷಿಯಲ್ ಫೀಚರ್ಸ್ಗಳನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಸಿಸ್ಟಮಲ್ಲಿ ಏನು ಸ್ಟೋರ್ ಆಗಿದೆ ಅದು ಮಾತ್ರ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಅದನ್ನು ಮಾತ್ರ ವ್ಯೂ ಮಾಡ್ಲಿಕ್ಕೆ ಸಾಧ್ಯ. ಅದ್ರ ಬ್ಯಾಕ್ಗ್ರೌಂಡಲ್ಲಿ ಸಾಫ್ಟ್ವೇರಿನ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನೆಲ್ಲ ನಾವು ತೋರಿಸೋದಿಲ್ಲ ಸಾಫ್ಟ್ವೇರಲ್ಲಿ. ಸೊ ಅದನ್ನು ಹೈಡ್ ಮಾಡ್ತಾ ಇದ್ದೀವಲ್ಲ ಅದು ಒಂದು ಅಬ್ಸ್ಟ್ರಾಕ್ಟ್ ವ್ಯೂ ಅಂತ ಹೇಳಿ ಕರಿತಾ ಇದ್ದೀವಿ ಅಥವಾ ಹಿಡನ್ ಸರ್ಟೈನ್ ಡೀಟೇಲ್ಸ್ ಅಂತ ಕರಿತಾ ಇದ್ದೀವಿ. ಸಾಫ್ಟ್ವೇರ್ ಎರಡು ಸೈಡ್ಸ್ ಇರುತ್ತೆ, ಒಂದು ಫ್ರಂಟ್ ಸೈಡ್ ಮತ್ತೊಂದು ಬ್ಯಾಕ್ ಸೈಡ್ ಅಂತ. ಸೊ ಫ್ರಂಟ್ ಸೈಡಲ್ಲಿ ಅಂದರೆ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ದೀವಿ, ಅದನ್ನು ಹೇಗೆ ಆಕ್ಸೆಸ್ ಮಾಡ್ತೀವಿ ನಮಗೆ ಕಾಣಿಸೋವಂಥ ರೀತಿ ಬೇರೆ ಇರುತ್ತೆ. ಬ್ಯಾಕ್ ಸೈಡಲ್ಲಿ ನಾವು ಸಾಫ್ಟ್ವೇರ್ನ ಸ್ಟೋರ್ ಮಾಡಲಿಕ್ಕೆ, ಹೈಡ್ ಮಾಡಲಿಕ್ಕೆ ಅಥವಾ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಲಿಕ್ಕೆ, ಹೊಸದಾಗಿ ತೊಗೊಳ್ಳೋವಂಥ ಫೈಲ್ ಆಗಿರ್ಬೋದು, ಮ್ಯಾನೇಜ್ ಮಾಡಲಿಕ್ಕೆ ಯಾವೆಲ್ಲ ರೀತಿ ಕೋಡ್ಗಳನ್ನು ಬರೆದಿರ್ತೀವಿ ಅದು ಯಾವುದೂ ಕೂಡ ನಮಗೆ ಕಾಣಿಸ್ತಾ ಇರಲ್ಲ. ಆದರೆ ಫ್ರಂಟ್ ಎಂಡಲ್ಲಿ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇರ್ತೀವಲ್ವ ಆದರೂ ಮಾತ್ರ ನಾವು ಬಳಸ್ತಾ ಇರ್ತೀವಿ. ಸೊ ಅದನ್ನೇ ನಾವಿಲ್ಲಿ ಅಬ್ಸ್ಟ್ರಾಕ್ಟ್ ವ್ಯೂ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಈ ಒಂದು ವ್ಯೂ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ, ಹಿಂದ್ಗಡೆ ನಡೆಯುವಂಥ ಯಾವ ಕೆಲಸಗಳು ನಮಗೆ ಕಾಣಿಸ್ತಿರಲ್ಲ. ಅದನ್ನೇ ಇಲ್ಲಿ ನಾವು ಡೇಟಾಬೇಸ್ ಸಿಸ್ಟಮ್ ಹೈಡ್ ಸರ್ಟೈನ್ ಡೀಟೇಲ್ಸ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸೊ ಇದು ಇಷ್ಟು ಬೇಸಿಕ್ ಒಂದು ಇಂಟ್ರೊಡಕ್ಷನ್ ಪಾಯಿಂಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ದ DBMS ಸರ್ವರ್ ಆಸ್ ಆನ್ ಇಂಟರ್ಫೇಸ್ ಬಿಟ್ವೀನ್ ದ ಡೇಟಾಬೇಸ್ ಆ್ಯಂಡ್ ಎಂಡ್ ಯೂಸರ್ಸ್ ಆರ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಯೂಸರ್ ಅಂತ ಬಂದರೆ ಯಾರು ನಾವು ಅದನ್ನು ಬಳಸ್ತಾ ಇರ್ತೀವೋ ಅವರನ್ನು ಯೂಸರ್ ಅಂತ ಕರಿತಾ ಇದ್ವಿ. ಸೊ ದೇ ಹ್ಯಾವ್ ಎ ಇಂಟರ್ಫೇಸ್ ಬಿಟ್ವೀನ್ ಅಂದರೆ ದೇ ಹ್ಯಾವ್ ಎ ಲೇಯರ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್. ಅಪ್ಲಿಕೇಶನ್ ಪ್ರೋಗ್ರಾಮ್ ಹೇಗೆ ರನ್ ಆಗ್ತಿದೆ ಮತ್ತು ಅಪ್ಲಿಕೇಶನ್ ಅದು ಯೂಸರ್ಗೆ ಯಾವ ರೀತಿ ಕಾಣ್ತಾ ಇದೆ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ರಿಟ್ರೀವಿಂಗ್ ಡೇಟಾ ಫ್ರಮ್ ಎ ಡೇಟಾಬೇಸ್ ಥ್ರೂ ಸ್ಪೆಷಲ್ ಟೈಪ್ ಆಫ್ ಕಮೆಂಟ್ಸ್. ಏನು ಇನ್ಫಾರ್ಮೇಷನನ್ನು ನಾವು ಸ್ಟೋರ್ ಮಾಡಿರ್ತೀವಿ ಲಾರ್ಜ್ ಅಮೌಂಟಲ್ಲಿ ಒಂದೇ ಸಾಫ್ಟ್ವೇರಲ್ಲಿ, ಆ ಸ್ಟೋರ್ ಮಾಡಿದಂತಹ ಇನ್ಫಾರ್ಮೇಷನನ್ನು ತಗೊಳ್ಳುವಂಥದ್ದು, ಆ್ಯಕ್ಸೆಸ್ ಮಾಡುವಂಥದ್ದು ನಾವು ರಿಟ್ರೀವ್ ಅಂತ ಹೇಳಿ ಕರಿತಾ ಇದ್ವಿ. ಆ ರಿಟ್ರೀವ್ ಮಾಡಲಿಕ್ಕೆ ಯಾವ ರೀತಿ ರಿಟ್ರೀವ್ ಮಾಡ್ತಾ ಇದ್ವಿ, ಬೈ ಗಿವಿಂಗ್ ಸಮ್ ಸ್ಪೆಷಲ್ ಕಮಾಂಡ್ಸ್ಗಳನ್ನು ಕೊಡೋದ್ರ ಮುಖಾಂತರ ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾ ಇದ್ವಿ ಅಥವಾ ಆ್ಯಕ್ಸೆಸ್ ಮಾಡ್ತಾ ಇದ್ವಿ, ಎನ್ಕ್ವೈರಿ ಮಾಡ್ತಾ ಇದ್ವಿ. ಅದನ್ನು ನಾವಿಲ್ಲಿ ಕ್ವೈರಿಂಗ್ ದ ಡೇಟಾಬೇಸ್ ಅಂತ ಹೇಳಿ ಕರಿತಾ ಇದ್ವಿ. ಫೈಂಡಿಂಗ್ ದ ಡೇಟಾಬೇಸ್ ಟು ಆ್ಯಕ್ಸೆಸ್ ದ ಡೇಟಾ, ಸ್ಟೋರ್ ಮಾಡಿದಂಥ ಇನ್ಫಾರ್ಮೇಷನ್ನ ಆ್ಯಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಿರುವಂಥ ಕಮಾಂಡನ್ನು ಅಥವಾ ಸರ್ಚ್ ಮಾಡ್ತಿರುವ ಮೆಥಡನ್ನು ನಾವು ಕ್ವೈರಿಂಗ್ ದ ಡೇಟಾಬೇಸ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಇದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿತ್ತು.
ಡೇಟಾಬೇಸ್ ಇನ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್. ಎಲ್ಲೆಲ್ಲಿ ನಾವು ಡೇಟಾಬೇಸನ್ನು ಬಳಸ್ತಾ ಇದ್ದೀವಿ ಅಂದರೆ ಬ್ಯಾಂಕಿಂಗಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ದೀವಿ, ಪೇಮೆಂಟ್ ಎಷ್ಟಿದೆ ಸ್ಟೋರ್ ಮಾಡ್ತಾ ಇದ್ದೀವಿ, ಯಾವ ಕಸ್ಟಮರ್ ಸ್ಟೋರ್ ಮಾಡಿದ್ದಾರೆ ಈ ಪೇಮೆಂಟನ್ನು, ಅವ್ರ ಅಕೌಂಟ್ ನಂಬರು, ಡೀಟೇಲ್ಸು, ಆಧಾರ್ ಕಾರ್ಡ್ ನಂಬರ್ ಎಕ್ಸೆಟ್ರಾ ಏನು ಡೀಟೇಲ್ಸ್ ಬೇಕೋ ಅದೆಲ್ಲವನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬ್ಯಾಂಕಿಂಗ್ ಫೀಲ್ಡಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಕ್ರಾಪ್ ಲೋನನ್ನು ಏನಾದ್ರು ತೊಗೊಂಡಿದ್ರೆ ಕ್ರಾಪ್ ಮೇಲೆ ಅದರಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಇದ್ವಿ. ಇನ್ವೆಂಟರಿ ಮ್ಯಾನೇಜ್ಮೆಂಟಲ್ಲಿ ಬಳಸ್ತಾ ಇದ್ವಿ, ಆರ್ಗನೈಸೇಷನ್ ರಿಸೋರ್ಸಲ್ಲಿ ಬಳಸ್ತಿದ್ವಿ, ಅದೇ ರೀತಿ ಆನ್ಲೈನ್ ಶಾಪಿಂಗಲ್ಲಿ. ಸೊ ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದೀವೋ ಅದೆಲ್ಲ ಪ್ಲ್ಯಾಟ್ಫಾರ್ಮ್ನು ಡಾಟಾಬೇಸ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕರಿತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುವಂಥ ಸಿಚುವೇಶನ್ ಬಂದೇ ಬರುತ್ತೆ. ಎಲ್ಲ ಕಡೆ ನಾವು ಡಾಟಾಬೇಸನ್ನೇ ಯೂಸ್ ಮಾಡಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ವಿ. ಆ ಸ್ಟೋರ್ ಮಾಡೋಕ್ಕೆ ಬಳಸ್ತಾ ಇರುವಂಥ ಸಾಫ್ಟ್ವೇರನ್ನು DBMS ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಸೊ ಇದಿಷ್ಟು ಯೂಸರ್ಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ DBMS ಆಗಿರುತ್ತೆ. ಕಾನ್ಸೆಪ್ಟ್ ಬಂದು ಫೈಲ್ ಸಿಸ್ಟಮ್ ಟು DBMS. ಫೈಲ್ ಸಿಸ್ಟಮನ್ನು ಅಂದರೆ ಡಾಕ್ಯುಮೆಂಟ್ಸನ್ನು ಅಥವಾ ನಾವೇನು ರೆಡಿ ಮಾಡಿರ್ತೀವಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಅದನ್ನು ಸಾಫ್ಟ್ವೇರಲ್ಲಿ ಹೇಗೆ ಕಳಿಸ್ತಾ ಇದ್ವಿ ಅಥವಾ ಹೇಗೆ ಮಾಡಬೇಕು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅಂದರೆ ಬಿಫೋರ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ವಿ ಹ್ಯಾವ್ ಟು ಚೆಕ್ ದ ಡೇಟಾ. ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೂ ಮೊದಲು ನಾವು ಇನ್ಫಾರ್ಮೇಷನನ್ನು ಚೆಕ್ ಮಾಡಬೇಕಾಗತ್ತೆ. ಯಾವ ರೀತಿ ಚೆಕ್ ಮಾಡ್ತಾ ಇದ್ವಿ, ಇನ್ಫಾರ್ಮೇಷನ್ನ ವೆಲ್ ಆರ್ಗನೈಸ್ಡ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವ, ಬೆಟರ್ ಮೆಥಡಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡಿದ್ದೀವ, ಮತ್ತು ಅದರಲ್ಲಿ ಯಾವುದಾದ್ರೂ ಡೂಪ್ಲಿಕೇಟ್ ಡೇಟಾ ಇದೆಯಾ ಅಂದರೆ ರಿಪೀಟೆಡ್ ಇನ್ಫಾರ್ಮೇಷನ್ ಇದೆಯಾ ಅಂತ ಚೆಕ್ ಮಾಡ್ತಿದ್ವಿ. ರಿಪೀಟೆಡ್ ಇನ್ಫಾರ್ಮೇಷನ್ ಇದೆ ಅಂದರೆ ಅದನ್ನು ರೆಡ್ಯೂಸ್ ಮಾಡಿ ಇನ್ಫಾರ್ಮೇಷನ್ನ ಪರ್ಫೆಕ್ಟ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಎರರ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ವಿ DBMS ಸಾಫ್ಟ್ವೇರನ್ನು ಬಳಸಿ ಅಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು DBMS ಮೇಕ್ಸ್ ಇಟ್ ಈಸಿಯರ್ ಟು ಫೈಂಡ್ ಆ್ಯಂಡ್ ಮ್ಯಾನೇಜ್ ಡೇಟಾ ಕ್ವಿಕ್ಲಿ. ನಾವು DBMSಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಿರೋದ್ರಿಂದ ಆದಷ್ಟು ಬೇಗ ನಮ್ಮ ಇನ್ಫಾರ್ಮೇಷನ್ನ ಕ್ವಿಕ್ಕಾಗಿ ನಾವು ಏನು ಮಾಡ್ಬೋದು, ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಬೋದು ನಮಗೆ ಬೇಕಾದಂಥ ಸಮಯದಲ್ಲಿ. ಇಟ್ ಆಲ್ಸೋ ಎನ್ಶೂರ್ಸ್ that the information is accurate and secure which helps in making better decisions. ನಾವು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಮೇಲೆ ಡಿಸಿಷನ್ನ ತಗೋಬೇಕು ಅಂದಾಗ ಪ್ರೀವಿಯಸ್ಲಿ ಸ್ಟೋರ್ ಮಾಡಿರುವಂತಹ ಡೇಟಾವನ್ನು ಈಸಿಯಾಗಿ ಕ್ವಿಕ್ಕಾಗಿ ನಾವು ಅಬ್ಸರ್ವ್ ಮಾಡಿಕೊಂಡು ಅಥವಾ ಈಸಿಯಾಗಿ ಫೈಂಡ್ ಮಾಡಿಕೊಂಡು ಆ ಒಂದು ಸ್ಟೋರ್ ಮಾಡಿರುವಂಥ ಡೇಟಾಗೆ ಅಕ್ಯುರೇಟ್ ಆಗಿರುತ್ತೆ. ಸ್ಟೋರ್ ಮಾಡಿದಂಥ ಡೇಟಾ ಏನಾಗಿರುತ್ತೆ 100% ಪರ್ಫೆಕ್ಟ್ನೆಸ್ ಇರುತ್ತೆ, ಕರೆಕ್ಟ್ನೆಸ್ ಇರುತ್ತೆ, ಯಾವುದೇ ರೀತಿ ಎರರ್ ಇರೋದಿಲ್ಲ. ಮತ್ತು ಸ್ಟೋರ್ ಮಾಡಿರುವಂಥ ಡೇಟಾಗೆ ನಾವು ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾ ಹೋದರೆ ದಟ್ ಈಸ್ ಕಾಲ್ಡ್ ಅಕ್ಯುರೇಟ್ ಆ್ಯಂಡ್ ಸೆಕ್ಯೂರ್. ನಾವು ಅಕ್ಯುರೇಟ್ ಮತ್ತು ಸೆಕ್ಯೂರನ್ನು DBMS ಸಾಫ್ಟ್ವೇರ್ ಮುಖಾಂತರ ಕೊಡಬಹುದು ಅಂತ ಹೇಳಿ ಹೇಳ್ತಾರೆ. ಸ್ಟೋರ್ ಮಾಡಿದಂತಹ ಎಲ್ಲ ಡೇಟಾವನ್ನು ನಾವಿಲ್ಲಿ ಡಿಸಿಷನ್ ಮೇಕ್ ಮಾಡಲಿಕ್ಕೆ ತಗೋಬೋದು. ಸೊ ಬೈ ಯೂಸಿಂಗ್ ದ DBMS ಸಾಫ್ಟ್ವೇರ್ ವಿ ಕ್ಯಾನ್ ಸ್ಟೋರ್ ಅವರ್ ಡೇಟಾ. ಬೈ ಸ್ಟೋರಿಂಗ್ ಅವರ್ ಡೇಟಾ ವಿ ಕ್ಯಾನ್ ಪ್ರೊವೈಡ್ ಸೆಕ್ಯೂರಿಟಿ ಫಾರ್ ಅವರ್ ಇನ್ಫಾರ್ಮೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಇಲ್ಲಿ ಇನ್ಫಾರ್ಮೇಷನ್ ನಾವು ಒಂದು ವೆಲ್ ಆರ್ಗನೈಸ್ಡ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ವೆಲ್ ಆರ್ಗನೈಸ್ಡ್ ಫಾರ್ಮೆಟ್ ಅಂದರೆ ಒಂದು ರಿಲೇಷನಲ್ ಟೇಬಲ್ ಅಥವಾ ಟೇಬಲ್ ಫಾರ್ಮೆಟಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಪೇಷಂಟ್ ಟೇಬಲಲ್ಲಿ ನೋಡಿ 4 ಕಾಲಮ್ಸ್ ಇದೆ, ಅಂದರೆ 4 ಆಟ್ರಿಬ್ಯೂಟ್ಸ್ ಇದೆ. ಪೇಷಂಟ್ ID, ಪೇಷಂಟ್ ನೇಮ್, DOB ಅಂದರೆ ಡೇಟ್ ಆಫ್ ಬರ್ತ್, ಗಾರ್ಡಿಯನ್ ID, ಅದೆಲ್ಲದಕ್ಕೂ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾ ಇದ್ವಿ. ಇನ್ನೊಂದು ಟೇಬಲ್ ಇದೆ ದಟ್ ಈಸ್ ಕಾಲ್ಡ್ ಗಾರ್ಡಿಯನ್ ಟೇಬಲ್ ಅಂತ. ಮತ್ತೊಂದು ಟೇಬಲ್ ಇದೆ ಅಪಾಯಿಂಟ್ಮೆಂಟ್ ಟೇಬಲ್ ಅಂತೇಳಿ. ಅಲ್ಲಿ ಅಪಾಯಿಂಟ್ಮೆಂಟ್ ID, ಅಪಾಯಿಂಟ್ಮೆಂಟ್ ಡೇಟ್, ಪೇಷಂಟ್ ID, ರೀಸನ್, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ನ ಟೇಬಲ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ತಾ ಹೋದರೆ ಅದನ್ನು ನಾವು ಡಾಟಾ ಬೇಸ್ ಅಂತ ಕರಿತಾ ಇದ್ವಿ. ಈ ಡೇಟಾ ಬೇಸನ್ನು ಸಾಫ್ಟ್ವೇರನ್ನು ಬಳಸಿ ಆ ಡೇಟಾವನ್ನು ಸ್ಟೋರ್ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ DBMS ಸಾಫ್ಟ್ವೇರ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡಲಿಕ್ಕೆ ಟೇಬಲ್ ಫಾರ್ಮೆಟಲ್ಲಿದ್ದಾಗ ಇನ್ಫಾರ್ಮೇಷನ್ನ ನಾವು ಬೇಗ ಕ್ವಿಕ್ಕಾಗಿ ಆಕ್ಸೆಸ್ ಮಾಡ್ಬೋದು ವಿತ್ ಅಕ್ಯುರೇಟಾಗಿ ಅಂದರೆ ಪರ್ಫೆಕ್ಟಾಗಿ ಆಕ್ಸೆಸನ್ನು ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಹೌ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ಇನ್ DBMS ಸಾಫ್ಟ್ವೇರ್. ಸೆಷನ್ ನಂಬರ್ 2 ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಅರ್ಥ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಸೆಷನ್ ನಂಬರ್ 3 ಕಂಟಿನ್ಯೂಷನ್ ಪಾರ್ಟ್ ಆಫ್ ಚಾಪ್ಟರ್ ನಂಬರ್ 8 ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.